ಬಂದೆ ಮೇಡಮ್ ಅಂತ ಇದೆಯಾ, ಬರ್ತಾನೆ ಇಲ್ಲ. ಬಾ ಮೇಡಮ್, ಬಾ. ಫಸ್ಟ್ ಟೆಸ್ಟ್ಗೆ ಸುಸ್ತಾಗೋಯ್ತಾ? ಪ್ರಮೋಷನ್ ಬೇಕೋ ಬೇಡವೋ? ಮಾತೆತ್ತಿದ್ರೆ ಅಲ್ಲಾಡ್ಸ್ಬಿಡ್ತೀನಿ ಅಂತಿರ್ತೀಯ. ಈಗ ನೋಡು, ನಿನ್ ಕಾಲೇ ಅಲ್ಲಾಡ್ತಿದೆ. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ವಾಟ್ ಮಿಸ್ಟರ್ ನಂದಗೋಪಾಲ್, ಏನಿಲ್ಲಿ? ನನ್ನ ಡಿಸ್ಮಿಸ್ ಮಾಡಿದಿರಂತ ಆಫೀಸಲ್ಲಿ ಲೆಟರ್ ಕೊಟ್ರು, ನಿಜಾನ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ತಮಾಷೆ ಅನ್ಕೊಂಡ್ರಾ? ಏನ್ ತಪ್ಪು ಮಾಡಿದೆ ಅಂತ ಈ ತರ ಅಳ್ಳಾಡ್ಸ್ಬಿಟ್ರಿ ಮೇಡಮ್. ನಿಂಗ್ ಗೊತ್ತಿಲ್ವಾ? ಓಟಿ ಮಾಡ್ದೆ ಅಂತ 500 ರೂಪಾಯಿ ತಗೊಂಡಲ್ಲ, ಅದೇ ಇರ್ಬೇಕು. ಅಯ್ಯೋ ಮೇಡಮ್, ತಪ್ಪಾಯ್ತು ಮೇಡಮ್, ಇನ್ ಯಾವತ್ತು ಅಂತ ಕೆಲಸ ಮಾಡಲ್ಲ ಮೇಡಮ್. ಬೇಕಾದ್ರೆ ನೀವು ಕೊಟ್ಟಿದ್ದ 500 ರೂಪಾಯಿಗೆ 50 ಸೇರ್ಸ್ಕೊಟ್ಬಿಡ್ತೀನಿ, ತಗೊಳ್ಳಿ. ನಿನ್ನ ಡಿಸ್ಮಿಸ್ ಮಾಡಿದ್ದು ಈ 500 ರೂಪಾಯಿ ವಿಷಯಕ್ಕಲ್ಲ. ಮತ್ತೆ ಇನ್ಯಾಕ್ ಮೇಡಮ್? ಅಯ್ಯೋ ಮೇಡಮ್, ಸೀಲ್ಡ್ ಬಾಟ್ಲು ಇಷ್ಟೊಂದ್ ಚೆನ್ನಾಗಿ ಓಪನ್ ಮಾಡ್ತೀಯಾ? ಅಯ್ಯೋ ಹಂಗೇನಿಲ್ಲ ಮೇಡಮ್, ಮನೇಲಿ ಒಂದ್ಸರಿ ಓಪನ್ ಮಾಡಿದ್ದೆ. ಓಹೋ, ಇದು ಕೂಡ ನನ್ನ ಇಂಪ್ರೆಸ್ ಮಾಡಕ್ಕ? ಮೇಡಮ್, ಇದೊಂದ್ಸರಿ ಎಕ್ಸ್ಕ್ಯೂಸ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಎಕ್ಸ್ಕ್ಯೂಸ್ ಮಾಡಕ್ಕೆ ನೀನ್ ಮಾಡಿರೋದು ಸಣ್ಣ ತಪ್ಪಲ್ಲ. ಎಷ್ಟೇ ಆದ್ರೂ RG ಸಾಹೇಬ್ರ ಫ್ಯಾನ್ ಅಲ್ವಾ? ಅವ್ರ ಲೈಫಲ್ಲಿ ನಡೆದಿರೋದೆಲ್ಲ ತಿಳ್ಕೊಂಡು ಸೂರ್ಯನ್ಗೆ ಟಾರ್ಚ್ ಬಿಟ್ಟು ಇಂಪ್ರೆಸ್ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ನ ಟ್ಯಾಲೆಂಟ್ಗೆ ತಕ್ಕ ಕೆಲಸ ನೀನ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಿನಗಿರೋದು ನಿಜ ತಾನೆ? ಅದಕ್ಕೆ ಆ ಫೀಲಿಂಗ್ ಇಂದ ನೀನ್ ರಿಲೀಸ್ ಮಾಡಿದೀನಿ. ಈಗ ನಿನ್ ಟ್ಯಾಲೆಂಟ್ ತಕ್ಕ ಕೆಲಸ ನೀನೇ ಹುಡ್ಕೋ. ಅಯ್ಯೋ, ನಂದೇ ಮಹಾ ಅಳ್ಳಾಡ್ಸೋ ಟ್ಯಾಲೆಂಟ್ ಮೇಡಮ್. ಮೇಡಮ್, RG ಗ್ರೂಪ್ ಅಂತ ಕಂಪ್ನಿಲಿ ಪ್ಯೂನ್ ಕೆಲಸ ಸಿಗೋದೇ ಪುಣ್ಯ. ಅಂತದ್ರಲ್ಲಿ ನನಗೆ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ ಮೇಡಮ್. ಐ ಲವ್ ಮೈ ಕಂಪನಿ ಮೇಡಮ್, ಐ ಲವ್ ಮೈ ಜಾಬ್ ಮೇಡಮ್, ಐ ಲವ್ ಮೈ ಬಾಸ್ ಮೇಡಮ್. ಮೇಡಮ್, ನಿಮ್ಮಂತವ್ರು ಕೇಳಿ ಕೆಲಸ ಮಾಡೋದಕ್ಕೆ ನಾ ಎಷ್ಟು ಪುಣ್ಯ ಮಾಡಿದೀನಿ ಗೊತ್ತಾ ಮೇಡಮ್? ಮೇಡಮ್ ಪ್ಲೀಸ್. ಮಿಸ್ಟರ್ ನಂದಗೋಪಾಲ್, ನನ್ನ ಕೆಳಗೆ ಕೆಲಸ ಮಾಡ್ಬೇಕಾ ಬೇಡ್ವಾ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ಬೇಕು. ಪ್ಲೀಸ್ ಮೇಡಮ್, ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಹಲೋ, ನಾನು ನಿನ್ನ ಡಿಸ್ಮಿಸ್ ಮಾಡಿದ್ದು ನಿನಗೆ ಪ್ರಮೋಷನ್ ಕೊಡೋಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅದಕ್ಕಿಂತ ಹೆಚ್ಚಾಗಿ ನಿನ್ ಸ್ಪಾರ್ಕು, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಬಟ್ ಒನ್ ಥಿಂಗ್. ಏನ್ ಮೇಡಮ್? ನಿನಗೆ ಪ್ರಮೋಷನ್ ಕೊಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಮೇಡಮ್? ಅದು ಎಲ್ಲ ಇಲ್ಲೇ ಬಿಚ್ಚಿಡ್ಬೇಕು. ರುಕ್ಕು ಬಂಗಾರ, ನಿನಗ್ ನನಗಿಂತ ಮುಂಚೆ ಇನ್ನೊಂದ್ ಸಂಬಂಧ ಬಂದಿತ್ತಲ್ವಾ? ವಿಷ್ಣುವರ್ಧನ್ ತರ. ಅವನ್ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಸಿಕ್ಕಾಪಟ್ಟೆ ವರದಕ್ಷಿಣೆ ಕೇಳ್ದ. ನಾವ್ ಬಿಟ್ಟು ಸಿಕ್ಕದ್ರಿಂದ ಗಟ್ಟಿಗೆ ತಾಳಿ ಕಟ್ಸ್ಕೊಂಡ್ಬಿಟ್ಟೇನ. ಅಯ್ಯ, ನೀವೇನ್ ಕಮ್ಮಿನಾ? ಎದ್ರ ಮನೆ ಮೀನಂಗೆ ಲೈಟ್ ಹೊಡಿತಾ ಇದ್ದಿದ್ದು? ಅಯ್ಯೋ, ಆ ವಿಷಯ ಎಲ್ಲ ಬೇಕಾ ಈಗ? ಹೋಗ್ಲಿ ಬಿಡು. ಈ ವಿಷಯ ವಿಷಯ ಅದೆಲ್ಲ ಕೇಳು. ನಮ್ ರಾಧಿಕಾ ಮೇಡಮ್ ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ರು. ನಾನು ಅದಕ್ಕೆ ನಮ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಅಂದೆ. ಅದಕ್ಕೆ ಅವರು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅನ್ಬಿಡೋದ? ನಾನು ಅವ್ರಿಗೆ ಹೇಳ್ದೆ ಕಣೆ, ನಮ್ದು ಅರೇಂಜ್ ಮ್ಯಾರೇಜ್ ಆದ್ರೂ ಲವ್ ಮ್ಯಾರೇಜ್ ಆದ್ರಗಿಂತ ರೊಮ್ಯಾಂಟಿಕ್ ಆಗಿದ್ದೀವಿ. ಗೋಡೆ ಮಧ್ಯೆ ನಡೆಯೋ ವಿಷಯನೆಲ್ಲ ಕಂಡವ್ರ ಹತ್ರ ಹೋಗಿ ಹೇಳ್ತಾರ? ಚಿನ್ನ ಬಂಗಾರ, ಹಂಗೆಲ್ಲ ಏನು ಹೇಳಿಲ್ಲ ಕಣೆ. ನಾವು ಎಷ್ಟು ಡೀಟೇಲ್ ಆಗಿ ಲವ್ ಮಾಡ್ತೀವಿ. ತಲೆ ತಣ್ಣಗ್ ಮಾಡ್ಕೊಂಡು ಮೈ ಬಿಸಿ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ನಮ್ಗೆ ಚೊಂಬೆ ಗತಿ ಆಗೋಯ್ತಲ್ಲಪ್ಪ ಭಗವಂತ ದೇವರೇ. ನಮ್ಮ ಪರ್ಸನಲ್
ವಿಷಯನ ಅವಳ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು? ಅಷ್ಟೊಂದ್ ಸಲ್ಗೆನಾ? ಅಯ್ಯೋ ಆತರ ಎಲ್ಲ ಏನು ಇಲ್ಲ ರುಕು. ನೀವ್ ಅವಳ ಮನೆಗ್ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲ ಮಾಡ್ತೀರಾ? ಛೀ, ಆ ಕೆಲ್ಸ ಎಲ್ಲ ನಾನ್ ಯಾಕೆ ಮಾಡ್ಲಿ? GM ಪೋಸ್ಟ್ ಎಷ್ಟೊಂದು ಏನ್ ಅನ್ಕೊಂಡಿದ್ಯಾ? ತುಂಬಾ ಅಫಿಷಿಯಲ್ ಆಗಿರುತ್ತೆ. ಅಂದ್ರೆ ಆ ಟೆಸ್ಟ್ ನೆಲ್ಲ ಮನೇಲೆ ಇಟ್ಕೋಬೇಕಾ? ಇದು ತುಂಬಾ ಪರ್ಸನಲ್ ವಿಷಯ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅದಕ್ಕೆ ಮನೇಲಿಟ್ಕೊಂಡಿದ್ರು. ಸಾರಿ ಕಣೆ, ಇನ್ಮೇಲೆ ಫ್ಯಾಮಿಲಿ ವಿಷಯ ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ, ಪ್ರಾಮಿಸ್. ದಿನ ನೀವ್ ಅವಳನ್ನ ಹೊಗಳ್ತಾ ಇದ್ರೆ ನನ್ಗದಿಷ್ಟಾನೇ ಆಗಲ್ಲ. ಆಹಾ, ನನ್ನ ಹೆಂಡತಿಗೆ ಹೊಟ್ಟೆ ಕಿಚ್ಚುತ್ತಾನೆ. ಹೌದು, ಅಮ್ಮ ಚಿನ್ನ. ಸಾರಿ ಮುಟ್ಟೆನಾ?